ಸ್ಟೇಷನ್ನಲ್ಲಿ ಇದಕ್ಕಿಂತ ಮುಂಚೆ ಅವ್ಯವಹಾರ ಆದಮೇಲೆ ತಾವೇ ಅಂತಂದ್ರೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ನ ಟ್ರಾನ್ಸ್ಫರ್ ಮಾಡಿಸಿರ್ತಕ್ಕಂಥದ್ದು ಈ ಸದನದಲ್ಲಿ. ಮತ್ತೆ ಅಧಿಕಾರಿಗಳು SP ಅವರಿಗೂ ಸಹ ಏನಂತಂದ್ರೆ ಮಾತು ಕೇಳಲಾರ್ದೆ ಅವರು ಪೊಲೀಸ್ ಸ್ಟೇಷನ್ನಾಗ ಏನಂತಂದ್ರೆ ಒಂದು ಸೆಕೆಂಡ್ ಸರ್, ಒಂದೇ ಸೆಕೆಂಡ್, ಅವರು ಪೊಲೀಸ್ ಸ್ಟೇಷನ್ನಾಗ ದುಡ್ಡಿನ ಏನಂತಾರೆ ಒಂದು ರೇಟ್ದ ಔಟ್ಲೆಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಸರ್. ನಾನು ಈ ಸದನದ ಮೂಲಕ ಗೃಹ ಮಂತ್ರಿಗಳಿಗಾಗಲಿ ನನ್ನ ಕ್ಷೇತ್ರದ ಜನತೆಗೆ ಹೇಳೋದು ಒಂದೇ, ನನ್ನ ಕ್ಷೇತ್ರದಾಗ ನಡೀತಕ್ಕಂಥ ಎಲ್ಲ ಅವ್ಯವಹಾರಗಳಿಗೆ ಶಾಸಕನಾಗಿ ನಾನು ಜವಾಬ್ದಾರ ಅಲ್ಲ, ಅಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತೆ ರೂರಲ್ ಪೊಲೀಸ್ ಏನಂತಂದ್ರೆ ಜವಾಬ್ದಾರಿ ಇದ್ದಾನೆ ಅಂತ ತಿಳ್ಕೊಂಡು ಹೇಳ್ಬೇಕಾಗುತ್ತೆ. ಗೃಹ ಮಂತ್ರಿಗಳಿಗೆ ಏನಂತಂದ್ರೆ ಹೇಳೋದು ಒಂದೇ ಸರ್, ಯಾದಗಿರಿ SP ಅಸಹಾಯಕರಾಗಿದ್ದಾರೆ, ನಾನು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ತಿಳ್ಕೊಂಡು ಮೊದಲೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಸ್ಟಾಪ್ ಮಾಡಿದ್ರು. ಈಗ ಏನಂತಂದ್ರೆ ಯಥಾತೀತವಾಗಿ ನಡೀತಾ ಇದೆ. ದಯಮಾಡಿ ಇದಕ್ಕೆ ಗೃಹ ಮಂತ್ರಿಗಳ ಕಡಿವಾಣ ಹಾಕ್ಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ತೀವಿ. ಇವತ್ತು ಕೆಲವೊಂದು ಆಡಳಿತ ಪಕ್ಷದವರು ಎಲ್ಲ ಹೇಳಿದ್ದಾರೆ, ಹೇಳಿ. ನಾ ಏನೋ ಸ್ಟಾರ್ಟ್ ಮಾಡಿಲ್ಲ ಅಧ್ಯಕ್ಷರೇ, ಸ್ವಲ್ಪ ಸಮಾಧಾನ. ನೋ ಓಕೆ, ನಾ ಎಲ್ಲ ಮಾತಾಡಿದಾಗ ನೀವು ಓಕೆ ಅಂದ್ಬಿಟ್ರೆ ನಾ ಕೂತ್ಬಿಡ್ತೀನಿ. ಕಾನೂನು ಸುವ್ಯವಸ್ಥೆ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ. ನಾವು ಕರ್ನಾಟಕ ಪೊಲೀಸ್ ಇಲಾಖೆ ಎಲ್ಲರೂ ಭ್ರಷ್ಟರು, ಎಲ್ಲರೂ ಕಳ್ಳರು ಅಂತ ಹೇಳಿ ನಾವು ಹೇಳಿಲ್ಲ. ನಾವು ಹೇಳ್ತಾ ಇರೋದು ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ನಾವೆಲ್ಲಿ ಇಲ್ಲಿ ಏನು 224 ಜನ ಕೂತೀವಲ್ಲ, ಇವತ್ತಿನಿಂದಲೇ ಪೊಲೀಸ್ ಅಧಿಕಾರಿ ಕಳೆದು ರೊಕ್ಕ ತಿನ್ನೋದು ಬಿಟ್ಟರೆ ತಾನೇ ಬಂದಾಗ್ತದೆ. ನಾವು ಮಂತ್ಲಿ ಫಿಕ್ಸ್ ಮಾಡಿ PSIಗಿಷ್ಟು, CPIಗಿಷ್ಟು, ಬೆಂಗಳೂರು ಕಮಿಷನರ್ಗಿಷ್ಟು, DSPಗಿಟ್ಟು, ಎಡಿಷನಲ್ SPಗಿಟ್ಟು ರೇಟ್ ಫಿಕ್ಸ್ ಬೋರ್ಡ್ ಮಾಡ್ಕೊಂಡು MLAಗಳು ಕೂತ್ರೆ ಮತ್ತಿನ್ನೂ ಭಾಳ ಈಗ ಏನಾಗಿದೆ, 8 ತಿಂಗಳಿಗೆ ಟೆಂಡರ್ ಆಗ್ತವೆ. 8 ತಿಂಗಳಿಗೆ MLAಗಳು ಫೋನ್ ಮಾಡಿ ಹೇಳ್ತಾರೆ, ಏನಪ್ಪ ಮತ್ತೊಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು 25 ಕೊಡ್ತೀನಿ ಅಂತ ತಾನೇ, ನೀ ಇರ್ಬೇಕತ್ತೀವೋ ಇರಬೇಕಾದ್ರೆ 25 ತಂದು ಕೊಡು, ಹೋಗೋದಿತ್ತಂದ್ರೆ ಆ ಗಿರಕಿ ನಾ ತರ್ತೀನಿ. ಅದಕ್ಕಿಂತ ಮತ್ತು ಇನ್ನೊಂದು ಹೆಚ್ಚಿಗೆ ಹೇಳ್ಬೇಕಂದ್ರೆ ಅಲ್ಲಿ ಯಾವ 15 ಕೊಡ್ತಾನೆ, ಮತ್ತೊಬ್ಬ ಬಂದು 20 ಕೊಟ್ಕೊಳ್ಳೇನೆ 15 ಒಳಗೆ 20 ಒಳಗೆ ಮತ್ತೊಬ್ಬ 25 ಕೊಟ್ಟರೆ ಅವ್ನು ತೊಗೊಂಡು ಬರ್ತಾರೆ. ಆದ್ರೆ ಅದನ್ನ ಹೇಳುದು ಕೇಳ್ರಿ ಅಧ್ಯಕ್ಷರೇ, ನಾನು ಕಾನೂನು ವ್ಯವಸ್ಥೆ ಬಿಟ್ಟು ಬೇರೆ ಮಾತಾಡ್ತಾ ಇದ್ದೀನಿ. 24 ಗಂಟೆ ಮಾತಾಡಿ 5 ನಿಮಿಷ 10 ನಿಮಿಷ ಮುಗಿಸಿ. ಯಾಕಂದ್ರೆ ಅಧ್ಯಕ್ಷ ನಾ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಈ ವ್ಯವಸ್ಥೆ ಪೊಲೀಸ್ ಇಲಾಖೆಯನ್ನ ಯಾರು ಒಳ್ಳೆ ಅಧಿಕಾರಿಗಳದ ಅವ್ರನ್ನ ಸರ್ಕಾರ ಈಗಾಗಲೇ ಒಂದೇನೋ ವ್ಯವಸ್ಥೆ ಮಾಡ್ಕೊಂಡಿದೆ. ಶಾಸಕರ ಹಸ್ತಕ್ಷೇಪ ಇರಲಾರ್ದನೆ ನಾವು ಎಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ಇವತ್ತು ನೋಡಿ ಅಧ್ಯಕ್ಷರು, ಕೋರ್ಟು ಹೈಕೋರ್ಟ್ ಅಬ್ಸರ್ವೇಷನ್ ಮಾಡ್ತೈತೆ ಏನಾದ್ರು ಪೊಲೀಸ್ ಇಲಾಖೆ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಕಾಸು ಕೊಟ್ಟು ಪೋಸ್ಟಿಂಗ್ ಪಡೆದಿದ್ದು ಅಧಿಕಾರ ಪಡೆದು ಅದನ್ನು ವಾಪಸ್ ಪಡೆದುಕೊಳ್ಳುತ್ತೇವೆ. ಈಗ ಉದಾಹರಣೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಬೇಕಾದ್ರೆ 50 ಕೋಟಿ ಕೊಟ್ಟ, ಅವ್ನು 100 ಕೋಟಿ ಮಾಡಲೇಬೇಕಲ್ಲ. ಬಿಜಾಪುರ ಒಂದು ಯಾವುದೋ ಪೊಲೀಸ್ ಸ್ಟೇಷನ್ಗೆ ನನಗೆ ಒಂದು 25 ಲಕ್ಷ ಕೊಟ್ಟಂದರೆ ಅವನು 1 ಕೋಟಿ ರೂಪಾಯಿ ಮಾಡಲೇಬೇಕು. ಈ ರೀತಿ ಕೋರ್ಟ್ ಅಬ್ಸರ್ವೇಷನ್ದಲ್ಲಿ ಹೇಳ್ತಾರೆ ಅಧ್ಯಕ್ಷರೇ. ಮತ್ತು ಈ ಅಧಿಕಾರಿಗಳು ಇಲ್ಲಪ್ಪ ಇಟ್ಕೊಟ್ಟು ಬಂದೆ ನಾ MLAಗೆ, ನಾ ಹಣ ತೆಗಿಬೇಕಲ್ಲ ಅನ್ನುವಂಥ ಉದ್ದಟತನದ ಹುಂಬು ಸಮರ್ಥನೆಯನ್ನು ಪೊಲೀಸರು ಮಾಡುತ್ತಿರುವುದು ಆಘಾತಕಾರಿ. ಬಿ ರಿಪೋರ್ಟ್ ಸಲ್ಲಿಸಲು 1,25,000 ರೂಪಾಯಿ ಲಂಚ ಪಡೆದು ಬಂಧಿತರಾಗಿದ್ದ ಗೋವಿಂದಪುರ ಠಾಣೆ ಮಹಿಳಾ PSI ಏನು ಸೋ ಅಂಡ್ ಸೋ ಅಂತ ಹೇಳ್ತಾರೆ. ಜಡ್ಜ್ ಏನು ನ್ಯಾಯಾಧೀಶರು ಹೇಳ್ತಾರೆ, ಈ ರೀತಿ ವ್ಯವಸ್ಥೆ ಪೊಲೀಸ್ ಇಲಾಖೆಯಲ್ಲಿ ಬಂದರೆ ಜನಸಾಮಾನ್ಯರಿಗೆ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗುವುದು ಹೇಗೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗಿದೆ. ಅಧ್ಯಕ್ಷರೇ, ಇವತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಇಲ್ಲ. ಅನೇಕ ಶಾಸಕರು ಮಾತಾಡಿದ್ರು, ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ರು. ಯಾರು ಒಳ್ಳೆ ಅಧಿಕಾರಿಗಳದಾರ ಅವ್ರನ್ನ ಯಾರೂ ಕರೀದಿಲ್ಲ, ಮೂಲೆ ಗುಂಪೆ ಅವರು, ಅವ್ರಿಗೆ ಒಳ್ಳೆ ಪೋಸ್ಟಿಂಗ್ ಕೊಡೋದಿಲ್ಲ. ಯಾವಾಗ ಪೂರ್ತಿ ಹಾಳಾಗಿ ಸತ್ಯಾನಾಶ ಆದ್ಮೇಲೆ ಇನ್ನೇನೂ ಆಗೋದಿಲ್ಲ ಅಂದಾಗ ಆ ಅಧಿಕಾರಿನ ಓದಿ ಕೊಡ್ತಾರೆ. ಮತ್ತು ಒಳ್ಳೆಯ ಅಧಿಕಾರಿಗೆ ಪ್ರಮೋಷನ್ ಕೊಡೋದಕ್ಕೂ ಸಹ ತೊಂದರೆ ಕೊಡೋದು, ಪ್ರಮೋಷನ್ ಮಾಡೋದಿಲ್ಲ. ಯಾವುದಾದ್ರೂ ಕಾರಣ ಹಚ್ಚಿ ಒಳ್ಳೆಯ ಅಧಿಕಾರಿಗಳನ್ನು ಯಾವುದಾದ್ರೂ ಪ್ರಕರಣದಲ್ಲಿ ಸಿಗಿಸಿ ಇವತ್ತು ವ್ಯವಸ್ಥಿತವಾಗಿ ಪೊಲೀಸ್ ಇಲಾಖೆ
ಸಂಪೂರ್ಣ ನೈತಿಕವಾದಂಥ ಒಂದು ಜನರ ಅನುಕಂಪನ ಕಳ್ಕೊಂಡ್ಬಿಟ್ಟಿದೆ. ಈ ರೀತಿ ಇರುವಾಗ ಅಧ್ಯಕ್ಷರೇ, ನಾನು ಗೃಹ ಮಂತ್ರಿಗಳು 2.5 ವರ್ಷ ಆಯ್ತು ಅಧಿಕಾರ ತಗೊಂಡು. ಪಾಪ ಅವರು ಅನೇಕ ಸಂದರ್ಭಗಳು ಅವರೇ ನಿಸ್ಸಹಾಯಕರಾಗಿ ಬಿಡ್ತಾರೆ. ಬೆಳಗಾವಿಯಲ್ಲಿ CT ರವಿ ಪ್ರಕರಣ ಆಯಿತು. ಅವಾಗ ಗೃಹ ಮಂತ್ರಿಗಳು ಹೇಳಿದ್ರು, ಏನು ನನಗೆ ಗೊತ್ತೇ ಇಲ್ಲ, ಅವರು ಅರೆಸ್ಟ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ. ಯಾವ ರೀತಿ ಒಬ್ಬ ಪೊಲೀಸ್ ಅಧಿಕಾರಿ ಇಲ್ಲೊಬ್ಬ ಕಮಿಷನರ್ ಇದ್ದರು, ಏನೋ ಹೆಸರಿದೆ, ನಾವು ಹೋಗಿದ್ವಿ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ. ಮಿಂಟಿಗೆ ಯಾವುದೋ ಒಬ್ಬ ಮಂತ್ರಿಗಳದ್ದು ಫೋನ್ ಬರ್ತಿತ್ತು, ಗೃಹ ಮಂತ್ರಿಗಳದಲ್ಲ ಪಾಪ. ಆ ಮಂತ್ರಿ ಡೈರೆಕ್ಷನ್ ಮ್ಯಾಗ ಆ ಕಮಿಷನರ್ ಕೆಲಸ ಮಾಡ್ಲಕತ್ತಿದ್ದ. ಯಾವ ರೀತಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನ ಜೊತೆಗೆ ಇವತ್ತು ವಿರೋಧ ಪಕ್ಷದ ಶಾಸಕರನ್ನ ಟಾರ್ಗೆಟ್ ಮಾಡಿದ್ರೆ ಪ್ರಮೋಷನ್, ಒಳ್ಳೆ ಪೋಸ್ಟಿಂಗ್. ಈಗ ನನ್ನ ಮೇಲೆ 79 ಕೇಸ್ ಹಾಕಿದ್ದಾರೆ ಪೊಲೀಸರು, ಸ್ವಯಂ ಪ್ರೇರಿತ. ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಏನೂ ಇಲ್ಲ ಅಧ್ಯಕ್ಷರೇ. ಇವರು ಸ್ವಯಂ ಪ್ರೇರಿತ ಕೇಸ್ ದಾಖಲೆ ಮಾಡೋದು. ಮತ್ತು ಪ್ರೆಷರ್ ನನ್ನ ಸಲುವಾಗಿ ನಾವು ಸ್ಪೆಷಲ್ ವಕೀಲ್ ನೇಮಿಸಿದ್ದಾರೆ. ಅದಕ್ಕೆ ಯಾವುದಕ್ಕೂ ನಾನು ಏನು ಕೇರ್ ಮಾಡೋದಿಲ್ಲ. ನ್ಯಾಯಾಲಯ ವ್ಯವಸ್ಥೆ ಇದೆ. ನಾ ಗೃಹ ಮಂತ್ರಿಗಳಿಗೆ ಇಷ್ಟೇ ಹೇಳೋದು, ನೀವು 2.5 ವರ್ಷ ಆಯಿತು. ನಿಮ್ಮ 2.5 ವರ್ಷದಲ್ಲಿ ನೀವು ಏನು ಸಾಧನೆ ಮಾಡಿರಿ ಇವತ್ತು ನಿಮ್ಮ ಉತ್ತರದಾಗ ಹೇಳಿ. ಇಷ್ಟು ನಾನು ಕೊಲೆ ಪ್ರಕರಣ ಕಡಿಮೆ ಆಗ್ಯಾವು, ಭ್ರಷ್ಟಾಚಾರ ಕಡಿಮೆ ಆಗಿದೆ, ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟಿವಿ. ಇವತ್ತು ಡ್ರಗ್ ಮಾಫಿಯಾದಲ್ಲಿ ಅವರೇ ಇದ್ದಾರೆ. ಉಸುಕು ಮರಳು ಮಾಫಿಯಾದಲ್ಲಿ ಪೊಲೀಸರ ಹಸ್ತಕ್ಷೇಪ ಇದೆ. ಅವರೇ ಟ್ರಕ್ಗಳು, ಟ್ಯಾಂಕರ್, ಏನು ಲಾರಿಗಳು ಮಾಡ್ಕೊಂಡು ಇವತ್ತು ಹೊಡಿತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ದಲ್ಲಿ ಅವ್ರದ್ದೇ ಬಂಡವಾಳ ಇದೆ. ಈ ರೀತಿ ಪರಿಸ್ಥಿತಿಯಲ್ಲಿ ಒಳ್ಳೆಯ ಅಧಿಕಾರಿಗಳು ಪಾಪ ಅವ್ರಿಗೆ ಒಳ್ಳೆ ಪೋಸ್ಟಿಂಗ್ ಕೊಡಲಾರ್ದೇ ನೀವು ಒಳ್ಳೆ ಆಡಳಿತ ಕೊಡ್ತೀವಿ ಅನ್ನೋಂಥದ್ದು ಯಾವ ಸಾಧ್ಯ ಇಲ್ಲ. ಅಧ್ಯಕ್ಷರಾದ ಕೇಳ್ತೀನಿ, ಇದು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರ ಕೇವಲ ಹಿಂದೂ ನಾಯಕರನ್ನ, ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ಹಬ್ಬಗಳನ್ನ ಟಾರ್ಗೆಟ್ ಮಾಡಿಬಿಟ್ರೆ ಇವರು ಯಾವುದೇ ಕಾಲದಲ್ಲಿ ಹಿಂದೂಗಳ ರಕ್ಷಣೆ ಬರಲಾರಂತ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಈಗ ಈ ಸರ್ಕಾರ ಯಾವುದೇ ಮಾನ ಮರ್ಯಾದೆ ಒಂದೊಂದು ಗಂಟೆ ಮಾತಾಡಿರುವಂತದ್ದು. ನಾನು ಎರಡೇ ನಿಮಿಷ ತೆಗೆದುಕೊಳ್ತೇನೆ. ಆಯ್ತು, 2 ನಿಮಿಷ. ಅದು ಕೊಡದೆ ಹೇಗೆ ಅಲ್ಲಿ 3 ಗಂಟೆ ಆದ್ರೆ ಆಗ್ತದ. ಅವ್ರು ಮಾತಾಡೋದಕ್ಕೂ 2 ನಿಮಿಷ ಮಾತಾಡ್ತಾನೆ ಅಷ್ಟೇ. ಅಧ್ಯಕ್ಷರೇ, ಬರೀ ಪೊಲೀಸ್ ಇಲಾಖೆ ಬಗ್ಗೆ ತಪ್ಪು ಮಾಡಿದ್ದೀರಿ, ಡ್ರಗ್ಸು, ಗಾಂಜಾ, ಅದು ಎಲ್ಲ ಕೇಳ್ತಾ ಇದ್ದೀವಿ. ಅವ್ರ ಸಾಧನೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಸಭಾಧ್ಯಕ್ಷರು. ಓಕೆ, ಉದಾಹರಣೆಗೆ ಮೊನ್ನೆ ಫ್ಲೈಓವರ್ ಮೇಲೆ ಒಂದು ಡಕಾಯಿತಿ ಆಯಿತು. ಬಹುಶಃ ನಾವು ಇಂಗ್ಲೀಷ್ ಫಿಲಮಲ್ಲೂ ನೋಡಿಲ್ಲ, ಅಷ್ಟು ಚೆನ್ನಾಗಿ ಅವ್ರನ್ನ ಫಾಲೋ ಮಾಡಿ ಹಿಡ್ಕೊಂಬಂದು ರಿಕವರಿ ಮಾಡಿ ಅವ್ರಿಗೇನು ಬ್ಯಾಂಕ್ ಮೋಸ ಮಾಡಿದ್ರೆ ಅದನ್ನು ಮಾಡಿದ್ದಾರೆ. ನಿಜವಾಗ್ಲೂ ಕರ್ನಾಟಕ ಪೊಲೀಸ್ ಗ್ರೇಟು. ಏನಪ್ಪ ಒಳ್ಳೇದು ಹೇಳ್ತಾರೆ, ಕಂಟಿನ್ಯೂ ಮಾಡಿ ಬೇಗ. ಇಷ್ಟು ಒಳ್ಳೆ ಅಧಿಕಾರಿಗಳು ಬಹುಶಃ ನಮ್ಮ ಒಳ್ಳೆ ಚಪ್ಪಾಳೆ ಹೊಡೆದಿದ್ದು. ಅದೇ ರೀತಿ ಕೋರ್ಟ್ನಲ್ಲಿ ಬೇಲ್ ಮೂವ್ ಮಾಡಿರ್ತಾರೆ, ಕೋರ್ಟಲ್ಲಿ ಇನ್ನೂ ಬೇಲ್ ರಿಜೆಕ್ಟ್ ಆಗಿಲ್ಲ, ಬೇಲ್ ಅಕ್ಸೆಪ್ಟ್ ಆಗಿಲ್ಲ. ಆವಾಗಲೇ ಮನೆ ಸುತ್ತಲೂ ಪೊಲೀಸರು ಕವರ್ ಮಾಡಿಬಿಡ್ತಾರೆ. ಯಾತಕ್ಕೆ ಅಂದರೆ ಎಲ್ಲಿ ಆಸಾಮಿ ಓಡೋಗ್ಬಿಡ್ತಾರ ಅಂತ. ಅದು ಬೇರೆ ಯಾರು ಅಲ್ಲ ಸಭಾಧ್ಯಕ್ಷರೇ, ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಮಗನ್ನ ಅರೆಸ್ಟ್ ಮಾಡಕ್ಕೆ. ಅಂದ್ರೆ ಪ್ರತಿಯೊಂದು ಕೂತ್ಕೊಳ್ಳಿ, ಪ್ರತಿಯೊಂದು ರಾಜಕೀಯ ಮಾತಾಡೋದು ಸೀರಿಯಸ್ ಆಗಿರಿ. ನಾನೇನು ಸೀರಿಯಸ್ ಅವಕಾಶ ಕೊಟ್ರೆ ಬೆಲ್ಲದವ್ರು ಮಾತಾಡಿ. ಆಯ್ತು ಮುನಿರತ್ನ ಪ್ಲೀಸ್ ಕೇಳಿ. ಇಷ್ಟು ಒಳ್ಳೆ ಮಾತಾಡಿದ್ರು ಕೇಳಲ್ವಲ್ಲ ನೀವು. ಆಯ್ತು, ಪೊಲೀಸ್ ಬಗ್ಗೆ ಒಳ್ಳೆ ಮಾತಾಡಿದ್ರು ಕೇಳ. ಆಯ್ತು ಮುನಿರತ್ನ ಅವರೇ, ಅದೇ ರೀತಿ ಆಯ್ತು, ಅದು ಬಿಟ್ಬಿಡಿ. ಬೇರೆ ಬೇರೆ ಸಾಕು ಬಿಡು. ಕೇಳಿ ಸಭಾಧ್ಯಕ್ಷ, ಇವಾಗ ಟೈಮಲ್ಲಿ ಒಂದು ಮಾತು ಹೇಳಿದ್ರು. ಮಾನ್ಯ ಅಧ್ಯಕ್ಷರೇ, ಟೇಬಲ್ಗಳ ಬಗ್ಗೆ ಮಾತಾಡೋದು ಬೇಗ ಫಿನಿಶ್ ಮಾಡಿ. ಕೇಳಿ, ಟೇಬಲ್ಗಳ ಬಗ್ಗೆ ಮಾತಾಡೋದು ಆಯ್ತು. ಪೊಲೀಸ್ ಇಲಾಖೆನಲ್ಲಿ ಈ ಕೈ ಶುದ್ಧವಾಗಿದ್ರೆ ಪೊಲೀಸ್ ಇಲಾಖೆ ಶುದ್ಧವಾಗಿರುತ್ತೆ. ಆಯ್ತು, ಈ ಕೈ ಗಲೀಜ್ ಮಾಡ್ಕೊಂಡ್ರೆ ಪೊಲೀಸ್ ಇಲಾಖೆ ಗಲೀಜ್ ಆಗತ್ತೆ. ಪೊಲೀಸ್ ಇಲಾಖೆ ಗಲೀಜ್ ಪೊಲೀಸ್ ಇಲಾಖೆ ಚೇರ್ ಮೇಲೆ ಕೈ ಇಟ್ಟರೆ
ಆಯ್ತು ನೋಡಿ ನಾನು ಹಿಂಗ್ ಬಿಟ್ಬಿಡಿ. ಭ್ರಷ್ಟಾಚಾರ ಎಲ್ಲಿಂದ ಆಗತ್ತೆ? ಪಬ್ಗಳು ಜಾಸ್ತಿ ಆಗತ್ತೆ, ಮಾನ್ಯ ಅಧ್ಯಕ್ಷರೇ, ಜಾಸ್ತಿ ಆಗತ್ತೆ, ನೀವು ಊಟ ಬಾರ್ಗಳು ನಮ್ಮ ಜಾಸ್ತಿ ಆಗತ್ತೆ, ವಿರೋಧ ಪಕ್ಷದ ಎಲ್ಲ ನಾಯಕರು ದಂಧೆಗಳು ಸ್ಟಾರ್ಟ್ ಮತ್ತು ಆಗತ್ತೆ. ಉಳಿದ ನಾಯಕರೆಲ್ಲ ಬಹಳ ಪೊಲೀಸ್ ಇಲಾಖೆ ಸುದೀರ್ಘವಾಗಿ ಈ ಲಾ ಅಂಡ್ ಆರ್ಡರ್ ಬಗ್ಗೆ ಮಾತಾಡಿದ್ದಾರೆ. ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಕೇವಲ 2-3 ವಿಷಯಗಳನ್ನ ಅವ್ರ ಗಮನಕ್ಕೆ ತೆಗೆದುಕೊಂಡು ಬರಕ್ಕೆ ಇಚ್ಛೆ ಪಡ್ತೇನೆ. ಕೇವಲ 2-3 ವಿಷಯಗಳು. ಮುನಿ ತಾವು ಮಾತಾಡಿದ್ರಿ, ಕಂಟಿನ್ಯೂ 2-3 ನಿಮಿಷ ನಾನು 2-3 ನಿಮಿಷ ತೆಗೆದುಕೊಳ್ತೇನೆ. ಒಂದನೇದ್ದು ಮಾನ್ಯ ಗೃಹ ಮಂತ್ರಿಗಳೇ, ಏನ್ ಬೇಡ ಯಾಕೆ ಈಗ ಆಯ್ತಾರ ಇದ್ರಲ್ಲಿ ಸಾಕು, ಯಾರು ಗೆಲ್ತೀರಿ? ಆಯ್ತು ಕೂತ್ಕೊಳ್ಳಿ. ಈಗ ನೀವು ಎಷ್ಟು ಮಾತಾಡ್ಬಹುದು, ಈಗ ಮಾತಾಡಬೇಡಿ. ನೀವು ಕೂತ್ಕೊಳ್ಳಿ, ಮಾತಾಡೋದಕ್ಕೆ ಯಾಕೆ ಈ ರೀತಿ ಮಾತಾಡ್ತೀರಿ? ಆಯ್ತು ಬೆಲ್ಲ ನೀವು ಕಂಟಿನ್ಯೂ ಆಯ್ತು. ಕಾಲಿಂಗ್ ಡಿಸಿಷನ್ ತಗೊಳ್ಳಿ. ಇಲ್ಲ ಒಂದ್ ನಿಮಿಷ. ಈಗ ಎಲ್ ಎಸ್ ಸುಬ್ರಹ್ಮಣ್ಯ ಇಲ್ಲ, ನೆಕ್ಸ್ಟ್ ಹೋಗ್ತಾನೆ ಈಗ. ಎಲ್ ಎಸ್ ಸುಬ್ರಹ್ಮಣ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿ ಪರವಾಗಿ ಒಂದ್ ನಿಮಿಷ ಸುಮೇರಪ್ಪ, ಸೀರಿಯಸ್ ವಿಷಯ ಇದೆ. ಆನ್ಸರ್ ಬರಲಿಲ್ಲ. ಮಾನ್ಯ ಅಧ್ಯಕ್ಷರೇ, ಶ್ರೀನಿವಾಸಯ್ಯ, ಮಾನ್ಯ ಅಧ್ಯಕ್ಷರೇ, ಎನ್ ಶ್ರೀನಿವಾಸಯ್ಯ, ಮಾನ್ಯ ಸಭಾಧ್ಯಕ್ಷರೇ, ಒಂದ್ ನಿಮಿಷ. ಅಲ್ಲ, ಟೇಕ್ ದ ಕಾಲಿಂಗ್ ತೆಕ್ಕೊಂಡಾಗಿದೆ. ನಿಮ್ಗೆ ಗೊತ್ತಿದೆ ಲೀಡರ್. ಬೇರೆ ನಾನು ಟೈಮ್ ಕೊಡ್ತೇನೆ ನಿಮಗೆ, ಬೇರೆ 5 ದಿವಸ ಟೈಮ್. ನಾ ಏನ್ ಮಾಡ್ಲಿ? ಅಲ್ಲ, ನಾನು ಕಾಲಿಂಗ್ ಅಡಿಸಿ ಕಡ್ದಾಗಿದೆಯಲ್ಲ. ಶ್ರೀನಿವಾಸಯ್ಯ, ಮಾನ್ಯ ಸಭಾಧ್ಯಕ್ಷರೇ, ಗಮನ ಸೆಳೆಯುವ ಸೂಚನೆಯ ಮೇರೆಗೆ ಚರ್ಚೆ ಮಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ವೃಷಭಾವತಿ ಏತ ನೀರಾವರಿ ಯೋಜನೆಯಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯಡಿಯಲ್ಲಿ 2ನೇ ಹಂತದ ಶುದ್ಧೀಕರಣದ ಬದಲಾಗಿ ಅವ್ರು ಉತ್ತರ ಕೊಟ್ಟಿದ್ದಾರೆ. ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. 3ನೇ ಹಂತದ ಶುದ್ಧೀಕರಿಸಿ ಕೆರೆಗಳಿಗೆ ನೀರು ತುಂಬಿಸುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನವನ್ನು ಸೆಳೆಯುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಅವರಿಗೆ ಪೂರ್ತಿ ವಿವರಗಳನ್ನು ಕೊಟ್ಟಿದ್ದೀವಿ. ಈ ರಾಜ್ಯದಲ್ಲಿ 2017-18ರಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಈ BWSSಲಿಂದ ದ್ವಿತೀಯ ಶುದ್ಧೀಕರಣ ಮಾಡಿ ಈ ಭಾಗದಲ್ಲಿ KC ವ್ಯಾಲಿ ಮುಖಾಂತರ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಪ್ರಾರಂಭ ಆಗುತ್ತದೆ, ಮೈನ್ ಇರಿಗೇಷನ್ ಮುಖಾಂತರ. ಅದೇ ರೀತಿಯಾಗಿ HN ವ್ಯಾಲಿನಲ್ಲಿ ಸಹಿತ ಕೆರೆಗಳು ತುಂಬಿಸ್ತಕ್ಕಂಥ ಕೆಲಸ ಆಗಿದೆ. ಆ ದಿಶೆಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಈ ವೃಷಭಾವತಿ ವ್ಯಾಲಿ ಶುದ್ಧೀಕರಣ ಮಾಡಿ 2ನೇ ಶುದ್ಧೀಕರಣದಿಂದ ಈ ಭಾಗದಲ್ಲಿ ಕೆರೆಗಳಿಗೆ ನೀರು ತುಂಬಿಸ್ಬೇಕಂತ ಅವ್ರ ಪ್ರಸ್ತಾವನೆ ಇತ್ತು. ನಮ್ಮ ಸರ್ಕಾರ ಬಂದ ನಂತರ ಪ್ರಥಮ ಕ್ಯಾಬಿನೆಟ್ನಲ್ಲಿ 1081 ಕೋಟಿ ಮತ್ತು ಇತ್ತೀಚೆಗೆ ಕಳೆದ ತಿಂಗಳ 650 ಕೋಟಿ 1731 ಕೋಟಿ ಈ ವೃಷಭಾವತಿ ವ್ಯಾಲಿ ನೀರನ್ನು BWSSನವರು ಮುಖಾಂತರ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ತಗೊಂಡು ಯಾತನಾರವರ ಮುಖಾಂತರ ಸುಮಾರು ಬೆಂಗಳೂರು ನಗರ ಮತ್ತು ಬೆಂಗಳೂರು ರೂರಲ್ಲು ಹಾಗೂ ತುಮಕೂರು ಜಿಲ್ಲೆಗಳಲ್ಲಿ ಇರತಕ್ಕಂಥ ಕೆರೆಗಳು ನೀರು ತುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ತೆಗೆದುಕೊಂಡ್ವಿ. ಬಟ್ ಅವ್ರು ಕೇಳ್ತಕ್ಕಂಥ ಸದಸ್ಯರು ಈ ಇದರಲ್ಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಸಹಿತ ಬರ್ತಾ ಅಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ರೆವಿನ್ಯೂ ಇಲಾಖೆ ಮಂತ್ರಿಗಳು ಎಲ್ಲ ಬಂದು ನಾವು ಅವತ್ತು ಸಭೆಯಲ್ಲಿ ನಾವು ಫೌಂಡೇಶನ್ ಸ್ಟೋನ್ ಹಾಕಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಅವರಿಗೆ ಹೇಳ್ತಕ್ಕಂಥದ್ದು 3 ಟ್ರೀಟ್ಮೆಂಟ್ ಮಾಡಿ ಕೊಡ್ರಿ ಅಂತ ಹೇಳ್ತಾರೆ. ಇವತ್ತೇನು ರಾಜ್ಯದಲ್ಲಿ ಇಡೀ ಏಷ್ಯಾ ಖಂಡದಲ್ಲಿ ಎಲ್ಲಿಯೂ ಇಲ್ಲ ಈ ರೀತಿಯಾದಂಥ ಶುದ್ಧೀಕರಣ ಮಾಡಿ ಕೆರೆಗಳನ್ನು ತುಂಬಿ ಅಂತರ್ಜಲವನ್ನು ಹೆಚ್ಚಿಸುವಂಥ ಒಂದು ಕಾರ್ಯಕ್ರಮ. ಇದು KC ವ್ಯಾಲಿನಲ್ಲಿ HN ವ್ಯಾಲಿನಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ರೈತರಿಗೆ ಅನುಕೂಲವಾಗುವಂಥ ಪರಿಸ್ಥಿತಿ. ಇದಕ್ಕೆ ಯಾವುದೇ ಅಂತರ್ಜಲ ಇಂಪ್ರೂವ್ ಮಾಡಬೇಕಾದ್ರೆ ಈ ರೀತಿಯಾದಂಥ ನೀರನ್ನು ನಾವು ತುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಒತ್ತು ನೀಡಿರ್ತಕ್ಕಂಥದ್ದು. ಈ ದಿಶೆಯಲ್ಲಿ ಈ 2ನೇ ಹಂತದ ನೀರನ್ನು ಯಾವ ರೀತಿಯಾಗಿ ರೈತರಿಗೆ ಹಾನಿಕರವಾಗಿರ್ತಕ್ಕಂಥ ಕೆಲವು ಮಾತುಗಳು ಬಂದಂಥ ಸಂದರ್ಭದಲ್ಲಿ ಈಗಾಗಲೇ 2-3 ಸೆಂಟರ್ಸ್ ಫೌಂಡೇಶನ್ ಫಾರ್ ಸೈನ್ಸ್ ಇನ್ನೋವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಇವರುಗಳಿಂದ ಮತ್ತು ನಮ್ಮ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಲಿಂದ ಅವರು ನಾವು ರೆಗ್ಯುಲರ್ ಆಗಿ ಇದ್ರ ಬಗ್ಗೆ ವಾಟರ್ ಟ್ರೀಟ್ಮೆಂಟ್ ಬಗ್ಗೆ ಮಾಡಿ ಎಲ್ಲ ಪ್ಯಾರಾಮೀಟರ್ಸ್ ಮುಖಾಂತರ ಉತ್ತಮವಾದಂಥ ನೀರಿದೆ. ಇದರಿಂದ ಯಾವುದೇ ಹಾನಿಕರವಾದಂಥ ನೀರಿಲ್ಲ. ಈ ರೀತಿಯಾಗಿ ನೀವು ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ದ್ವಿತೀಯ
ಟ್ರೀಟ್ಮೆಂಟ್ ಮುಖಾಂತರ ಈ ಕಾರ್ಯಕ್ರಮ ಮುಂದುವರಿಸ್ಬೋದು. ಇದು ಕೇವಲ ಕರ್ನಾಟಕದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿ ಈ ಕಾರ್ಯಕ್ರಮ ಮಾಡೋಂಥೇಳಿ ಅನೇಕರು ಬಂದು ಇವತ್ತು ಎಲ್ಲ ಅಪ್ರಿಸಿಯೇಷನ್ ಮಾಡಿ ಸರ್ಕಾರಕ್ಕೆ ಮತ್ತು ಈ ಯೋಜನೆಗಳಿಗೆ ಹೇಳೋಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ನಾವು ಪ್ರತಿ ದಿವಸ ಇದನ್ನು ಮೈನ್ ಇರಿಗೇಷನ್ನವರು ಈ BWSನಿಂದ ಬರ್ತಕ್ಕಂಥ ನೀರನ್ನು ತಕ್ಷಣ ಪ್ರತಿ ಒಂದು ಗಂಟೆಗೂ ನಾವು ಇದನ್ನು ವೆರಿಫೈ ಮಾಡಿ ಅದರಲ್ಲಿರ್ತಕ್ಕಂಥ ನ್ಯೂನತೆಗಳು ಏನಾದರೂ ಇದೆ ಅಂತೇಳಿ IAC ಅವ್ರ ಮುಖಾಂತರ ನಾವು ರೆಗ್ಯುಲರ್ ಆಗಿ ಮಾಡ್ತಾಯಿದ್ವಿ. ಅವರೆಲ್ಲ ಕೊಟ್ಟಿರ್ತಕ್ಕಂಥ ಎಲ್ಲ ಪಬ್ಲಿಕ್ಕಿಗೆ ನಾವು ನಮ್ಮ ಇದರಲ್ಲಿ ಸಪ್ಲೈ ಮಾಡ್ತಕ್ಕಂಥ ಪ್ರಯತ್ನ ಏನು ಮಾಡಿದ್ವಿ. ಅನೇಕ ಟ್ರಯಲ್ ಪಾರ್ಟ್ಸ್ ಸಹಿತ ಮಾಡಿದ್ವಿ ಮತ್ತು ನಾವು ಸಹಿತ ರೈತರಿಗೆ KC ವ್ಯಾಲಿ ಕೆಳಗೆ HN ವ್ಯಾಲಿ ಕೆಳಗೆ ಈಗಾಗಲೇ 343 ಕೆರೆಗಳು ನೀರು ತುಂಬ್ತಾ ಇದೆ. ಆ ಭಾಗಗಳಿಗೆ ಅನೇಕ ಬಾರಿ 2 ವರ್ಷದಲ್ಲಿ ನಾನು ಹೋಗಿ ಅಲ್ಲಿ ರೈತರ ಜೊತೆಯಲ್ಲಿ ಮಾತನಾಡಿದಾಗ ಅವರೆಲ್ಲ ಭಾಳ ತೃಪ್ತಿಯಿಂದ ಅಲ್ಲಿ ಗ್ರೌಂಡ್ ವಾಟರ್ ಭಾಳ 1,500 ಫೀಟ್ಲಿಂದ ಇರ್ತಕ್ಕಂಥದ್ದು 250 ಫೀಟ್ನಲ್ಲಿ ನೀರು ಸಿಕ್ಕಿ ಅವರಿಗೆಲ್ಲ ರೈತರಿಗೆ ಭಾಳಷ್ಟು ಅನುಕೂಲ ಆಗಿದೆ ಅಂತ ಮಾತನಾಡಿದ್ರೆ, ಅದೇ ರೀತಿಯಾಗಿ ಈ ವೃಷಭಾವತಿ ವ್ಯಾಲಿಯನ್ನು ಹಿಂದಿನ ಸರ್ಕಾರ ಇದನ್ನು ಪ್ರಸ್ತಾವನೆ ಮಾಡಿ 851 ಕೋಟಿ ಕೊಡಬೇಕು ಅಂತೇಳಿ ಅವರು ಎಸ್ಟಿಮೇಟ್ ಮಾಡಿ ಕ್ಲಿಯರ್ ಮಾಡಿದರು. ಆದರೆ ಮುಂದೆ GST ಎಲ್ಲ ಸೇರಿ ನಮ್ಮ ಗೌರ್ಮೆಂಟ್ ಬಂದ ನಂತರ ಆ ಪ್ರಥಮ ಕ್ಯಾಬಿನೆಟ್ನಲ್ಲಿ ಇದನ್ನು 1081 ಕೋಟಿ ಕೊಟ್ಟು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಅವರು ತೃತೀಯ ಅಂತ ಹೇಳ್ತಾರೆ. ತೃತೀಯ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಯಾವುದೇ ಇವತ್ತು ನಮ್ಮ BWSನವ್ರು ಮಾಡಿ ನಮಗೆ ನೀರು ಸರಬರಾಜು ಮಾಡ್ತಾರೆ ಮೈನ್ ಇರಿಗೇಷನ್ಗೆ. ಅಂಥ ಕಾರ್ಯಕ್ರಮ ಪ್ರಸ್ತುತ ಈ ಸರ್ಕಾರ ಮುಂದಿಲ್ಲ. ಯಾಕಂದರೆ ನಾವು ಅತಿ ಎಲ್ಲೆಲ್ಲಿ ತೊಂದರೆ ಇದೆ ಆ ಭಾಗದಲ್ಲಿ ಆ ಕೆರೆಗಳನ್ನು ತುಂಬಿಸಿ ಅಂತರ್ಜಲವನ್ನು ಹೆಚ್ಚು ಮಾಡೋದಕ್ಕೆ ನೇರವಾಗಿ ನೀರು ಡೈರೆಕ್ಟಾಗಿ ಉಪಯೋಗಕ್ಕೆ ಕೊಡ್ತಾ ಇಲ್ಲ. ಆಯ್ತು, ಹೇಳಿದ್ರಲ್ಲ ಈಗ ಅವ್ರು ಕೇಳ್ತಕ್ಕಂಥ ಅವ್ರ ಕ್ಷೇತ್ರದಲ್ಲಿ ಕ್ಷೇತ್ರಕ್ಕೂ ಬರ್ತದೆ ಅಲ್ಲಿ ನೀರು. ಅವ್ರು ಯಾಕಂದ್ರೆ ನಮ್ದೊಂಚೂರು ಕಷ್ಟ ಕೇಳಿ ಒಂಚೂರು ಅವ್ರಿಗೆ ಹಿಂದಿನ ಸರ್ಕಾರದಲ್ಲೇ ಇದನ್ನ ಪ್ರಸ್ತಾವನೆ ಆಗಿತ್ತು. ಈಗ ಹಿಂದಿನ ಕೆಲವು ಬಿಜೆಪಿ ಮುಖಂಡರು ಇದಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ವಿ. ಸರ್ ಒಂದ್ ನಿಮಿಷ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ, ಬರೋಣ ಆಮೇಲೆ ಮಾತಾಡಿ. ಈಗ ಸರ್ ಒಂದ್ ನಿಮಿಷ ಅವ್ರು ಮಾತಾಡಕ್ಕೆ ಅವಕಾಶ ಕೊಡಿ ಸರ್, ದಯಮಾಡಿ ಒಂದ್ ನಿಮಿಷ ನಾನು ಮಾತಾಡ್ತೀನಿ ಸರ್. ಮಾನ್ಯ ಸಭಾಧ್ಯಕ್ಷರೇ, ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ದಯಮಾಡಿ ನನಗೆ 5 ನಿಮಿಷ ಅವಕಾಶ ಕೊಡ್ಬೇಕು. ಇವತ್ತು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡುದಿಲ್ಲ. ಈಗ ವಿಷಯ ಮಾತ್ರ ಹೇಳಿ. 2 ನಿಮಿಷ ಸರ್, ಪಾಯಿಂಟ್ ಹೇಳಿ ಬಿಡಿ. ಅಲ್ಲ, ಚರ್ಚೆ ಗಂಭೀರ ಸಭಾಧ್ಯಕ್ಷರೇ, ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ಗಂಭೀರ ವಿಚಾರ ಗಮನಕ್ಕೆ ತರಬೇಕಾಗಿರೋ ದಯಮಾಡಿ ನಿಮ್ ಕೈ ಮುಗಿದು ಕೇಳ್ತೀನಿ. 5 ನಿಮಿಷ ನನ್ನ ಚರ್ಚೆಗೆ ಅವಕಾಶ ಮಾಡಿಕೊಡ್ಲೇಬೇಕು. ಕಾಲಿಂಗ್ ಸಭಾಧ್ಯಕ್ಷರೇ, ಈ ವಿಚಾರ 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ನಾನು ಒತ್ತಾಯ ಮಾಡಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಾನು ಏನು ಸಚಿವರು ಸದನದ ಗಮನಕ್ಕೆ ಈಗ ಉತ್ತರ ಕೊಟ್ಟರು, ಇದು ಒಳ್ಳೆ ಯೋಜನೆ, ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಭಾಗದಲ್ಲಿ ಅನುಕೂಲ ಆಗಿದೆ ಅಂತರ್ಜಲ ವೃದ್ಧಿ ಆಗ್ಲಿಕ್ಕೆ ಅಂತ ಹೇಳಿ ನಾನು ಶಾಸಕನಾದ ಮೇಲೆ ಇಂದಿನ ಸರ್ಕಾರದ ಯೋಜನೆಯನ್ನ ಇಂದಿನ ಶಾಸಕರಿದ್ದಂತ ಅವಧಿಯಲ್ಲಿ ಮಂಜೂರಾಗಿದ್ದಂತ ಯೋಜನೆಯನ್ನ ನಾನು ಮುಂದುವರಿಸಿದ್ದು ಅಧ್ಯಕ್ಷರೇ. ಯೋಜನೆ ಅನುಷ್ಠಾನಕ್ಕೆ ಭೂಮಿ ಪೂಜೆ ಮಾಡಿ ಕಾರ್ಯ ಸ್ಟಾರ್ಟ್ ಮಾಡಿದ್ಮೇಲೆ ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಬಿಜೆಪಿಯ ಮುಖಂಡರುಗಳು ಕಾರ್ಯಕರ್ತರು ಅಲ್ಲಿನ ನನ್ನ ವಿರುದ್ಧ ಸೋತಂತ JDS ಪಕ್ಷದ ಮಾಜಿ ಶಾಸಕರು ಹಿಂದೆ ಅವ್ರ ಕಾಲದಲ್ಲೇ ಈ ಯೋಜನೆಯನ್ನ DPR ಮಾಡಿಸಿ ಹಲವಾರು ಸಭೆಗಳನ್ನ ಮಾಡಿಸಿದಂತವರು ಶಾಸಕರು ನಮ್ಮ ಕ್ಷೇತ್ರದ ಕೆರೆಗಳಿಗೆ ಮತ್ತೆ ಕಾಂಗ್ರೆಸ್ ಸರ್ಕಾರ ವಿಷ ನೀರನ್ನ, ಕಕ್ಕಸ್ ನೀರನ್ನ, ರಾಸಾಯನಿಕ ಕಾರಕವಾಗಿರ್ತಕ್ಕಂಥ ನೀರನ್ನ ತುಂಬಿಸಿ ನಮ್ಮ ಕ್ಷೇತ್ರದ ಜನತೆಯ ಭವಿಷ್ಯಕ್ಕೆ ತೊಂದರೆಯನ್ನು ತಂದೊಡ್ತಾ ಇದ್ದಾರೆ. ಮತ್ತೆ ನಮ್ಮ ಕ್ಷೇತ್ರದ ಜನತೆಯ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಇದನ್ನ ರದ್ದು ಮಾಡಬೇಕು, ಇದನ್ನ ನಿಲ್ಲಿಸಬೇಕು ಅಂತ ದಿನನಿತ್ಯ ಹೋರಾಟ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಕ್ಷೇತ್ರದಲ್ಲಿ ಜನರನ್ನ ದಿಕ್ಕು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಧ್ಯಕ್ಷ. ಇದಕ್ಕೆ ನಾನು ಸಾರ್ವಜನಿಕವಾಗಿ ಹಲವಾರು ರೀತಿಯ ಸಭೆಗಳನ್ನ ಮಾಡಿ ಅಧಿಕಾರಿಗಳ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಅಧ್ಯಕ್ಷರೇ. ಹಲವಾರು ರೀತಿಯ ನಾನು ವಿನಂತಿ ಮಾಡ್ಕೊಂಡು ಈ ತರದ ಏನು ತೊಂದರೆ ಅಂತ ಹೇಳ್ತಿದ್ದಾರೆ, ಇದು ಸತ್ಯನಾ ಏನೋ, ನಾನು ಮೊದಲನೇ ಬಾರಿ ಶಾಸಕ, ನನಗೆ ಅಪಾರವಾಗಿರ್ತಕ್ಕಂಥ ಅನುಭವ ಇಲ್ಲ, ಇದ್ರ ಬಗ್ಗೆ ಡೆಪ್ತ್ ನಾಲೆಡ್ಜ್ ಇಲ್ಲ, ನೀವು ಇದಕ್ಕೆ ಬಗ್ಗೆ ಮುತುವರ್ಜಿ ವಹಿಸಿ ಇದನ್ನ ಬಗೆಹರಿಸಿ ಅಂತ ಹೇಳಿದೆ ಅಧ್ಯಕ್ಷ. ಬೇಕಾ ಬೇಡವಾ ಸರ್? ಒಂದ್ ನಿಮಿಷ, ಇದು ನಾನು ಬಹಳ ಗಂಭೀರ ಇದೆ ಸರ್, ದಯಮಾಡಿ ನನಗೆ ಡಿಸ್ಟರ್ಬ್ ಮಾಡಬೇಡಿ. ಬಿಜೆಪಿ ಸರ್ಕಾರದಲ್ಲಿ ಮಂಜೂರಾದಂತ ಯೋಜನೆ, ಇಂದಿನ ಶಾಸಕರು DPR ಮಾಡಿಸಿ ಅದ್ರ ಬಗ್ಗೆ ಸಭೆ ಮಾಡಿದಂತ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಶಾಸಕ ವಿಷ ನೀರನ್ನ ಕೊಡ್ತಾ ಇದ್ದಂತ ಸಂದರ್ಭದಲ್ಲಿ ನನ್ನ ಮೇಲೆ ಬರ್ಬೇಕಾದ್ರೆ ನಾನೇ ಅದನ್ನು ಒಪ್ಕೋಬೇಕು ಅಧ್ಯಕ್ಷರೇ? ನಂದೇನಿದೆ ತಪ್ಪು? ಬಿಜೆಪಿ ಸರ್ಕಾರದ ಅಶೋಕಣ್ಣ ಇಲ್ಲೇ ಇದ್ದಾರೆ, ಅಶ್ವಥ್ ನಾರಾಯಣ ಅವರು ಇಲ್ಲೇ ಇದ್ದಾರೆ, ಅವ್ರು ಮಾನ್ಯ ಸಂಸದರು, ಅಂದಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರು ಬಂದು ನಮ್ದೇ ಸರ್ಕಾರದ ಯೋಜನೆ ಅಂತಾರೆ. ಅಲ್ಲಿ ಅವ್ರ ಪಕ್ಷದ ಕಾರ್ಯಕರ್ತರು, ಮುಖಂಡರು
ಕೆಲವು ಜನನ ಸಂಘಟನೆಯನ್ನ ಕೂಡ್ಕೊಂಡು ಇದು ಶಾಸಕರು ಕೊಳಚೆ ನೀರು ಕಕ್ಕಸ್ ನೀರು ಕೊಡ್ತಾವ್ರೆ ಅನ್ನೋದು ಯಾವ ನ್ಯಾಯ ಅಧ್ಯಕ್ಷರೇ? ಅಶೋಕ್ ಅವ್ರು ಉತ್ತರ ಕೊಡ್ಬೇಕಿತ್ತು ಅದಕ್ಕೆ. ಇದು ಸರಿನಾ? ಹಂಗೇನಾದ್ರೂ ಒಳ್ಳೆ ಅದು ವಿಷಯ ಅನ್ನೋದಾಗಿದ್ರೆ, ಹಂಗೇನಾದ್ರೂ ಅದು ಸರಿ ಇಲ್ಲ ಅನ್ನೋದಾಗಿದ್ರೆ ಅವ್ರಿಗೆ ಆ ಕ್ರೆಡಿಟ್ ಹೋಗ್ಬೇಕು. ಸರಿ ಇಲ್ದಿದ್ನ ನೆಲಮಂಗಲ ಕೊಟ್ರಲ್ಲ, ಯಾಕೆ ಕೊಟ್ರು ಅಂತಂದು ಅವ್ರು ಹೇಳ್ಬೇಕು. ಸರಿ ಇದ್ರೆ ಈ ಸದನಕ್ಕೆ ಹೇಳ್ಬೇಕು. ಇದ್ರ ಜೊತೆಯಲ್ಲಿ ಇತ್ತೀಚೆಗೆ ಯಾರೋ ನಿವೃತ್ತ ನ್ಯಾಯಾಧೀಶರು, ಯಾರೋ ವಿಜ್ಞಾನಿಗಳು, ಯಾರೋ ರೈತರ ಮುಖಂಡರುಗಳು ಕರ್ಕೊಂಡ್ಬಂದ್ಬಿಟ್ಟು ಅಲ್ಲಿ ಹೋರಾಟ. ಯಾವ ರೀತಿ ಹೋರಾಟ ಅಂತ ಅಂದ್ರೆ ಪ್ರಾಣ ಹೋಗ್ಬಿಡ್ಲಿ ಅಂತಾರೆ. ಮಾಡಿದ್ದು ಅವರೇ ಸ್ವಾಮಿ, ಅವ್ರ ಸರ್ಕಾರ, ಮಾಜಿ ಶಾಸಕರು ಮಾಡಿದ್ದು. ಈ ಆರೋಪ ನಾನೇ ಕೂತ್ಕೋಬೇಕು? ಅದಕ್ಕೋಸ್ಕರ ಇವತ್ತು ನಾನು 3ನೇ ಹಂತದ ಟ್ರೀಟ್ಮೆಂಟ್ಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಅಧ್ಯಕ್ಷರೇ, ಇದರ ಜೊತೆಯಲ್ಲಿ ಒಂದು ಬೋರ್ಡ್ ಅಧ್ಯಕ್ಷರೇ, ಈ ನೀರು ದನ ಕುರುಗಳು ಕುಡಿಯಕ್ಕೆ ಯೋಗ್ಯ ಅಲ್ಲ, ಇದರಿಂದ ಕ್ಯಾನ್ಸರ್ ಬರ್ತದೆ, ಇದರಿಂದ ಅಂಗವಿಕಲರ ಮಕ್ಕಳು ಹುಡ್ತಾರೆ ಅಂತ ಹೇಳ್ತಾರೆ. ಈಗ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 68 ಕೆರೆಗಳನ್ನ ಈ ಯೋಜನೆ ಅಡಿಯಲ್ಲಿ ತುಂಬಿಸ್ತಾ ಇದ್ದಾರೆ ಅಧ್ಯಕ್ಷರೇ. ಈ 68 ಕೆರೆಗಳು ಪ್ರಾಥಮಿಕವಾಗಿ 51 ಕೆರೆ, ಎಲ್ಗೂ ನೀರು ಹೋಗಲ್ಲ. ಮೊದಲು ಬರದೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ. ಇದೇ ಮುಂದುವರೆದು ಹೋದ್ರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗುತ್ತೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗುತ್ತೆ, KC ವ್ಯಾಲಿ, HN ವ್ಯಾಲಿ ಮೊನ್ನೆ ಶಿಡ್ಲಘಟ್ಟದಲ್ಲಿ ಪೂಜೆ ಮಾಡಿದ್ದಾರೆ, ಅಲ್ಲಿ ವಿರೋಧ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಸುಮ್ಮನೆ ರಾಜಕೀಯ ಕಾರಣಕ್ಕೆ, ಯಾಕೆಂದ್ರೆ ನೆಲಮಂಗಲದಲ್ಲಿ ಶಾಸಕರಾಗಿ ನಮ್ಮ ಸರ್ಕಾರದ ಆಶೀರ್ವಾದದಿಂದ ಒಳ್ಳೆ ಉತ್ತಮವಾದಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಸಹಿಸ್ಕೊಳಕ್ಕಾಗದೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೆ. ಯಾವಾಗ ನಿವೃತ್ತ ನ್ಯಾಯಾಧೀಶರು, ಆಮೇಲೆ ಕೆಲವೊಬ್ರು ಯಾರೋ ವೈದ್ಯರು ರಾಜಕಾರಣ ಪ್ರವೇಶ ಮಾಡ್ಬಿಟ್ಟವ್ರೆ, ಅವ್ರು ಬಂದ್ಬಿಟ್ಟು ಭವಿಷ್ಯದಲ್ಲಿ ತೊಂದರೆ ಅಂತಾರೆ. ಇದೆಲ್ಲ ದಿಕ್ ತಪ್ಪಿಸೋದ್ರಿಂದ ನನ್ನ ಕ್ಷೇತ್ರದ ಜನಕ್ಕೆ ಗೊಂದಲ ಆಗಿದೆ, ನನ್ನ ಕ್ಷೇತ್ರದ ಜನಕ್ಕೆ ಅನುಮಾನ ಬಂದಿದೆ. ಹಾಗಾಗಿ 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡಬೇಕು. 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲದಾದ್ರೆ 2ನೇ ಹಂತದ ಟ್ರೀಟ್ಮೆಂಟ್ಗೆ ಎಲ್ಲಿ ಬೇಡಿಕೆ ಇದೆಯೋ ಅಲ್ಲಿಗೆ ನೀರು ಕೊಟ್ಟು ನನ್ನ ಕ್ಷೇತ್ರಕ್ಕೆ 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡೋದಾದ್ರೆ ಕೊಡ್ಲಿ, ಇಲ್ಲ ಅಂತದಾದ್ರೆ ಈ ಪೈಪ್ ಲೈನ್ ಹೆಂಗಿದ್ರು ಮಾಡಿದಾರಲ್ಲ, ಆ ಪೈಪ್ ಲೈನ್ ಮುಂದಿನ ದಿನಗಳಲ್ಲಿ ನಾನು ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಜಲ ಸಂಪನ್ಮೂಲ ಸಚಿವರನ್ನ ವಿನಂತಿ ಮಾಡಿದ್ದೇನೆ. ಎತ್ತಿನ ಹೊಳೆಯಿಂದ ನಮ್ಗೆ ನೀರನ್ನ ಕೆರೆ ತುಂಬಿಸ್ಲಿಕ್ಕೆ ಕೊಡಬೇಕು. ಮತ್ತೆ ನಮ್ಮ ಸಿದ್ದರಾಮಣ್ಣ ಅವರ 13ರಿಂದ 18ನೇ ಅವಧಿಯಲ್ಲಿ ಶ್ರೀರಂಗ ಏತ ನೀರಾವರಿ ಯೋಜನೆ ಆಗಿತ್ತು. ಆ ಶ್ರೀರಂಗ ಏತ ನೀರಾವರಿ ಯೋಜನೆಯಿಂದ ಸೋಲೂರು ಹೋಬಳಿಯ ಕೆರೆಗಳಿಗೆ ನೀರನ್ನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.